ಪ್ರತಿಕಾರ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಕನ್ನಡಿಗರು ಸೇರಿದಂತೆ ಒಟ್ಟು 26 ಜನ ಜೀವ ಬಿಟ್ಟಿದ್ರು. ಈ ಒಂದು ಪ್ರತಿಕಾರಕ್ಕೋಸ್ಕರ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ವಾಗ್ದಾನ ಮಾಡಿದ್ದಾರೆ. ಆ 26 ಜನ ಕುಟುಂಬಸ್ಥರು ಸೇರಿದಂತೆ ಇಡೀ ಭಾರತೀಯರಿಗೆ ವಾಗ್ದಾನ ಮಾಡಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಾವು ಹಿಂದೆಂದೂ ಕಾಣದಂತಹ ಒಂದು ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡ್ತೀವಿ ಪಾಕಿಸ್ತಾನಕ್ಕೆ ಅಂತ. ಹಾಗಾಗಿ ಗಡಿ ಭಾಗದಲ್ಲಿ ಒಂದು ಕಡೆ ಯುದ್ಧದ ಕಾರ್ಮೋಡ, ಇನ್ನೊಂದು ಕಡೆ ಎಲ್ಲ ಕಡೆ ಕೂಡ ವಾಯುದಾಳಿ ಎಚ್ಚರಿಕೆಯ ಸೈರನ್ ಕೂಡ ಮೊಳಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಭಾರತದಿಂದ ಈಗ ಭರದ ಸಿದ್ಧತೆ ಕೂಡ ಈಗ ನಡೀತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಈಗ ಆವರಿಸಿದೆ. ಪಾಕಿಸ್ತಾನ ಸಂಹಾರಕ್ಕೆ ಭಾರತದಿಂದ ಅಂತಿಮ ಸಿದ್ಧತೆಗಳು ಈಗ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜನರ ರಕ್ಷಣೆಗಾಗಿ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಯುತ್ತೆ. ಎಲ್ಲೆಡೆ ಮೊಳಗುತ್ತೆ ವಾಯುದಾಳಿ ಎಚ್ಚರಿಕೆಯ ಸೈರನ್. ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಭಾರತದಿಂದ ಬರದ ಸಿದ್ಧತೆ ಒಂದು ಕಡೆ ನಡೀತಾ ಇದೆ. ಅದ್ರ ಜೊತೆಗೆ ಪ್ರತಿಕೂಲ ದಾಳಿ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಲಿಕ್ಕೆ ತರಬೇತಿಯನ್ನು ಕೂಡ ಈಗ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ನಲ್ಲಿ ಕೂಡ ಕೊಡ್ತಾರೆ. ಇನ್ನು ನಾಳೆ ದೇಶದ 224 ಸೂಕ್ಷ್ಮ ಜಿಲ್ಲೆಗಳಲ್ಲಿ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಅದರ ನಂತರ 1971ರ ಯುದ್ಧದ ಬಳಿಕ ದೇಶದಲ್ಲಿ ಇದೀಗ ಮಾಕ್ ಡ್ರಿಲ್ ಮಾಡಲಿಕ್ಕೆ ಈಗ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಕ್ಕೂ ಕೂಡ ಈಗ ಸೂಚನೆಯನ್ನು ಕೊಟ್ಟಿರೋದ್ರಿಂದ ರಾಜ್ಯದವರು ಕೂಡ ಈಗ ಕೇಂದ್ರದ ಸೂಚನೆಯನ್ನು ಈಗ ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನು ನಾಳೆ ಹಾಗಾದರೆ ಹೇಗಿರುತ್ತೆ ದೇಶದಾದ್ಯಂತ ಅಣುಕು ಕಾರ್ಯಾಚರಣೆ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅದ್ರ ಜೊತೆಗೆ ಪ್ರತಿಕೂಲ ದಾಳಿ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳಲಿಕ್ಕೆ ತರಬೇತಿಯನ್ನು ಕೂಡ ಕೊಡ್ತಾರೆ. ಜನರು, ವಿದ್ಯಾರ್ಥಿಗಳು, ಜನರಿಗೆ ರಕ್ಷಣೆ ಕುರಿತು ತರಬೇತಿ ನಾಳೆ ಮಾಕ್ ಡ್ರಿಲ್ನಲ್ಲಿ ಕೊಡ್ತಾರೆ. ಎಲ್ಲ ಕಡೆ ಮೊಳಗ್ತಾ ಇದೆ ವಾಯುದಾಳಿ ಎಚ್ಚರಿಕೆಯ ಸೈರನ್. ನಾಳೆ ಮಾಕ್ ಡ್ರಿಲ್ ತರಬೇತಿಯನ್ನು ಕೊಡ್ತಾರೆ. ಕ್ರ್ಯಾಶ್ ಇರ್ಬೋದು, ಬ್ಲ್ಯಾಕ್ಔಟ್ ಕ್ರಮಗಳನ್ನು ಒದಗಿಸುವಂಥದ್ದು ಇರ್ಬೋದು, ಪ್ರಮುಖ ಕಟ್ಟಡಗಳು, ಸ್ಥಾವರಗಳನ್ನು ಮರೆಮಾಚೋದು, ಇನ್ನು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವ ಬಗ್ಗೆನೂ ಕೂಡ ಪೂರ್ವಾಭ್ಯಾಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಇಡೀ ದೇಶದಾದ್ಯಂತ ನಾಳೆ ಹೇಗಿರುತ್ತೆ ಅಣುಕು ಕಾರ್ಯಾಚರಣೆ, ಇದು ಸಾಕಷ್ಟು ಜನಗಳಿಗೆ ಕುತೂಹಲ, ಮತ್ತೆ ಕೆಲವರಿಗೆ ಒಂಥರ ಆತಂಕ, ಭಯ. ಅದ್ರ ಜೊತೆಗೆ 71ರ ಯುದ್ಧದ ಬಳಿಕ ದೇಶದಲ್ಲಿ ಇದೀಗ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಮಾಕ್ ಡ್ರಿಲ್ ಆಗಿತ್ತು 1971ರಲ್ಲಿ ಯುದ್ಧದ ಸಮಯದಲ್ಲಿ ಮಾಕ್ ಡ್ರಿಲ್ ಮಾಡಿದರು. ಅದಾದ್ಮೇಲೆ ಮಾಡಿರಲಿಲ್ಲ. ಹಾಗಾಗಿ ತುಂಬ ಗ್ಯಾಪ್ ಆಗಿದೆ. ಏನಪ್ಪ ಇದು ಮಾಕ್ ಡ್ರಿಲ್ಲು, ಹೇಗಿದ್ರದ್ದು ಅಣುಕು ಪ್ರದರ್ಶನ ಮಾಡ್ತಾರೆ ಅನ್ನುವಂತಹ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲ ಇದ್ದೇ ಇರ್ತದೆ. ಅಣುಕು ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾಳೆ ಏನು ನಡೀತದಲ್ಲ ಮಾಕ್ ಡ್ರಿಲ್ಲು, ಅದರಲ್ಲಿ ಪ್ರಮುಖ ಕಟ್ಟಡಗಳನ್ನು, ಸ್ಥಾವರಗಳನ್ನು ಹೇಗೆ ಮರೆಮಾಚಬೇಕು, ಮತ್ತು ಮಕ್ಕಳನ್ನು, ನಾಗರಿಕರನ್ನು ಯಾವ ರೀತಿಯಾಗಿ ಸುರಕ್ಷಿತ ಸ್ಥಳಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು, ಈ ಥರ ಒಂದಿಷ್ಟು ಅಂಶಗಳು ಅದರಲ್ಲಿ ಅಡಕವಾಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸುರಕ್ಷಿತ ಸ್ಥಳಕ್ಕೆ ಜನರನ್ನು ಕರ್ಕೊಂಡು ಹೋಗೋದು, ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಒಂದು ಕಾರ್ಯಾಚರಣೆ, ಇವು ಏನಪ್ಪ ಇದು ಮಾಕ್ ಡ್ರಿಲ್ ಅನ್ನೋದ್ರ ಬಗ್ಗೆ ಈಗ ಗಮನಿಸ್ತಾ ಇದ್ದೀರಾ. ಇನ್ನು ಕ್ರ್ಯಾಶ್ ಮತ್ತು ಬ್ಲ್ಯಾಕ್ಔಟ್ ಕ್ರಮಗಳನ್ನು ಕೂಡ ಒದಗಿಸೋದ್ರ ಬಗ್ಗೆನೂ ಕೂಡ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಜನರು, ವಿದ್ಯಾರ್ಥಿಗಳು, ಜನರಿಗೆ ರಕ್ಷಣೆ ಕುರಿತು ತರಬೇತಿಯನ್ನು ಕೊಡ್ತಾರೆ. ಜನರು, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಅವರೇ ಹೇಗೆ ರಕ್ಷಣೆ ಮಾಡ್ಕೋಬೇಕು, ಅಥವಾ ತುಂಬ ವಯಸ್ಸಾದಂಥವ್ರು ಇರ್ತಾರೆ ಕೆಲವೊಂದು ಪ್ರದೇಶಗಳಲ್ಲಿ, ಹಿರಿಯ ನಾಗರಿಕರು ಇರ್ತಾರೆ, ಅವರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಇನ್ನು ಅಪಾಯ ಸ್ಥಳಗಳಿಂದ ಹೇಗೆ ನಾವು ಬಚಾವಾಗಬೇಕು. ಇನ್ನು ನಾಳೆ ಯುದ್ಧದ 224 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. ಉನ್ನತ ಮಟ್ಟದ ಸಭೆಯನ್ನು ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಬೆಳಿಗ್ಗೆ 10:45ಕ್ಕೆ ದೇಶದ ಎಲ್ಲ CSಗಳ ಜೊತೆ ಸಭೆ ಆಗುತ್ತೆ. ನಾಗರಿಕ ರಕ್ಷಣಾ ಮುಖ್ಯಸ್ಥರ ಜೊತೆಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಮಾತುಕತೆ, ಚರ್ಚೆ ಮಾಡ್ತಾರೆ. ಮಾಕ್ ಡ್ರಿಲ್ ರೂಪುರೇಷೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. 224 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್, ಇದರ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾರೆ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಗಳು. ಯಾಕಂದರೆ ಯುದ್ಧ ಮಾಡಲೇಬೇಕು ಅಂತ ಡಿಸೈಡ್ ಆಗಿದೆ ಭಾರತ. ಹಾಗಾಗಿ ಇವತ್ತು ಬೆಳಿಗ್ಗೆ 10:45 ದೇಶದ ಎಲ್ಲ CSಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಒಂದು ಸಭೆ ಇದೆ. ಮಾಕ್ ಡ್ರಿಲ್ ರೂಪುರೇಷೆಗಳ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಚರ್ಚೆಯನ್ನು ನಾವು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ನಾವು ಮಾಕ್ ಡ್ರಿಲ್ ಮಾಡಲಿಕ್ಕಿಂತ ಮುಂಚೆ ನಾವು
ಪ್ರೀ ಪ್ಲ್ಯಾನನ್ನು ಮಾಡ್ಕೋಬೇಕು, ಏನೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಅಣುಕು ಪ್ರದರ್ಶನವನ್ನು ಮಾಡಬೇಕು, ಈ ಥರ ಒಂದಿಷ್ಟು ಸಭೆಗಳಾಗ್ತದೆ. ಎಲ್ಲ ಸಿ ಎಸ್ಗಳ ಜೊತೆ, ದೇಶದ ಎಲ್ಲ ಸಿ ಎಸ್ಗಳ ಜೊತೆನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾಗರಿಕ ರಕ್ಷಣಾ ಮುಖ್ಯಸ್ಥರ ಜೊತೆ ಒಂದಿಷ್ಟು ಸಭೆಗಳಾಗ್ತದೆ. ಮಾಕ್ ಡ್ರಿಲ್ ರೂಪುರೇಷೆಗಳ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ. ಆ ಚರ್ಚೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಭಾರತ ಪ್ರತಿಕಾರಕ್ಕೋಸ್ಕರ ಈಗ ಸಮಯ ಕಾಯ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದವರು ಅಕ್ಷರಶಃ ನಲಗಿ ಹೋಗಿದ್ದಾರೆ. ಒಂದು ಕಡೆ ಕ್ಷಿಪಣಿ ಪರೀಕ್ಷೆನೂ ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಡೆಸ್ಕ್ ಲೈವಿಂದ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಬಹಳ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಯುದ್ಧ ನಾವು ಮಾಡೇ ಸಿದ್ಧ ಅಂತ ಒಂದು ಕಡೆ ಭಾರತದವರು ಈಗ ಶಪಥ ಮಾಡಿದ್ದಾರೆ. ಅದ್ರ ಜೊತೆಗೆ ಪಾಕಿಸ್ತಾನದವರು ಕೂಡ ಒಂದಿಷ್ಟು ಕ್ಷಿಪಣಿ ಪ್ರಯೋಗಗಳನ್ನು ಈಗ ಮಾಡ್ತಾ ಇದ್ದಾರೆ. ಈಗ ನಾಳೆ ಒಂದಿಷ್ಟು ಮಾಕ್ ಡ್ರಿಲ್ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಏನಿದು ಮಾಕ್ ಡ್ರಿಲ್ಲು? ಈ ಮಾಕ್ ಡ್ರಿಲ್ಲಿನ ಉದ್ದೇಶ ಏನು? ಇದರಿಂದ ಯುದ್ಧಕ್ಕೆ ಏನು ಸಪೋರ್ಟ್ ಆಗ್ತದೆ ಅಂತ ವಿನೋದ್? ಸಚಿನ್, ಕೇಂದ್ರ ಸರ್ಕಾರ ಒಂದು ಸತತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿವಾಸ ಐತಿಹಾಸಿಕ ಕ್ಷಣಗಳಿಗೆ, ಐತಿಹಾಸಿಕ ಒಂದು ಸಭೆಗಳಿಗೆ ಒಂದು ಸಾಕ್ಷಿ ಆಗ್ತಿದೆ. ಯಾಕಂದ್ರೆ ದೇಶದಲ್ಲಿ ಯುದ್ಧದ ಕಾರ್ಮೋಡ ಆರಂಭವಾಗಿರೋದ್ರಿಂದ ಹಲವು ನಿರ್ಣಯಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಕೈಗೊಂಡಿದೆ ಮತ್ತು ಮುಂದಿನ ಸಹ ಒಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಸಹ ಒಂದು ಕೈಗೊಂಡಿದೆ. ಅದರ ಮುಂದುವರೆದ ಭಾಗವಾಗಿ ನಾಳೆ ದೇಶಾದ್ಯಂತ ಏನು 224 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅಂದ್ರೆ ಯುದ್ಧದ ಈ ಘೋಷಣೆ ಆದ್ರೆ ಜನಗಳನ್ನ ಹೇಗೆ ರಕ್ಷಣೆ ಮಾಡಬೇಕು, ಮತ್ತೆ ಜನ್ನಿಬಿಡ ಪ್ರದೇಶಗಳನ್ನ ಹೇಗೆ ರಕ್ಷಣೆ ಮಾಡಬೇಕು, ಜೊತೆಗೆ ಯಾವೆಲ್ಲ ನಮ್ಮ ಗೌರ್ಮೆಂಟ್ ಪ್ರಾಪರ್ಟಿಗಳು ಅವುಗಳನ್ನ ಹೆಂಗೆ ಸೇವ್ ಮಾಡಬೇಕು, ಜೊತೆಗೆ ಆ ಜನಗಳಿಗೆ ಯಾವ ತರ ಅರಿವು ಮೂಡಿಸ್ಬೇಕು, ಮತ್ತೆ ಒಂದ್ರೆ ನಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿದಾಗ ಜನರಿಗೆ ಗೊತ್ತಾಗುವ ಹಾಗೆ ಮಾಡೋದೇನು, ಈ ಎಲ್ಲ ಒಂದು ವಿಚಾರಗಳಕ್ಕೆ ಒಂದು ನಾಳೆ ಒಂದು ಪ್ರಾಯೋಗಿಕವಾಗಿ ಮಾಕ್ ಡ್ರಿಲ್ ಅನ್ನು ಕೇಂದ್ರ ಸರ್ಕಾರ ಮಾಡಿದೆ. ಜೊತೆಗೆ ಈ ಒಂದು ಮಾಕ್ ಡ್ರಿಲ್ ಅಲ್ಲಿ ಒಂದು 224 ಜಿಲ್ಲೆಗಳು ಸಹ ಒಂದು ಇರ್ತವೆ. ಅಂದ್ರೆ ದೇಶದ 224 ಸೂಕ್ಷ್ಮ ಜಿಲ್ಲೆಗಳೇನಿರ್ತವೆ. ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳ ಸೂಕ್ಷ್ಮ ರಾಜ್ಯಗಳಂತ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ಅಂದ್ರೆ ಪಂಜಾಬ್, ರಾಜಸ್ಥಾನ್, ಗುಜರಾತ್ ಮತ್ತೆ ಕಾಶ್ಮೀರ, ಒಂದು ವಿಶಾಖಪಟ್ಟಣಂ, ಕರ್ನಾಟಕ. ಯಾಕೆ ಒಂದು ಡೇಂಜರಸ್ ಅಂದ್ರೆ ವಿಶಾಖಪಟ್ಟಣ ಮತ್ತು ಕರ್ನಾಟಕ ಸಹ ಒಂದು ಅರಬ್ಬಿ ಸಮುದ್ರವನ್ನು ಹೊಂದಿದೆ. ಸೊ ಹಾಗಾಗಿ ಅರಬ್ಬಿ ಸಮುದ್ರ ಪಾಕಿಸ್ತಾನಕ್ಕೆ ಇರುವ ಕಾರಣ ಆ ಒಂದು ಈ 2 ರಾಜ್ಯಗಳನ್ನು ಸಹ ಒಂದು ಸೂಕ್ಷ್ಮ ರಾಜ್ಯಗಳಿಂದ ಪರಿಗಣನೆ ಮಾಡಲಾಗಿದೆ. ಜೊತೆಗೆ ಪಂಜಾಬ್, ರಾಜಸ್ಥಾನ, ಗುಜರಾತ್ ಸಹ ಒಂದು ಕಾಶ್ಮೀರ, ಈ 4 ರಾಜ್ಯಗಳು ಸಹ ಒಂದು ಪಾಕಿಸ್ತಾನದ ಬಾರ್ಡರ್ ರಾಜ್ಯಗಳಾಗಿರುವ ಕಾರಣ ಇವುಗಳಂತ ಸೂಕ್ಷ್ಮ ರಾಜ್ಯಗಳಿಂದ ಈಗಾಗಲೇ ಕೇಂದ್ರ ಸರ್ಕಾರ ಪರಿಗಣನೆ ಮಾಡಿದೆ. ಜೊತೆಗೆ ಈ ಒಂದು ರಾಜ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಮಾಕ್ ಡ್ರಿಲ್ ಅಲ್ಲಿ ಕೊಡಲಾಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಇಂದು ಬೆಳಗ್ಗೆ ಏನು ರಾಜ್ಯದ ಅಂದ್ರೆ ದೇಶದ 28 ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಮುಕುಂದ್ ಅವರು ಸಭೆ ಮಾಡಿದ ಉನ್ನತ ಮಟ್ಟದ ಸಭೆ. ಆ ಒಂದು ಸಭೆಯಲ್ಲಿ ಏನು ನಾಗರಿಕ ರಕ್ಷಣಾ ಮುಖ್ಯಸ್ಥರು ಏನಂತ ಅವ್ರಗಳೊಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಈ ಒಂದು ಸಭೆಯಲ್ಲಿ ರೂಪುರೇಷೆಗಳು ಹೆಂಗಿರ್ತವೆ, ನೀವು ಜನಗಳ ಬಗ್ಗೆ ಯಾವ ರೀತಿ ಅರಿವು ಮೂಡಿಸಬೇಕು, ಮತ್ತೆ ಒಂದ್ ವೇಳೆ ಇದೇನ ನಾವು ಎಷ್ಟು ದಿನ ಕಂಟಿನ್ಯೂ ಮಾಡಬೇಕು, ಮತ್ತೆ ಕೆಲವಷ್ಟು ಸಾಧಕ ಬಾಧಕಗಳು ಅಲ್ಲಿ ಚರ್ಚೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ಇನ್ನೊಂದು ವಿಚಾರ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಈ ಒಂದು ಮಾಕ್ ಡ್ರಿಲ್ ಪ್ರಾಯೋಗಿಕವಾಗಿ ಪ್ರಾಯೋಗಿಕವಾಗಿ ನಡೆದಿರ್ಲಿಲ್ಲ. 1971ರಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ವಿಮೋಚನೆ ಏನಾಯ್ತು ಆ ಒಂದು ಸಂದರ್ಭದಲ್ಲಿ ಭಾರತವನ್ನು ಪ್ರಮುಖ ಪಾತ್ರ ವಹಿಸಿತ್ತು. ಅಂದಿನ ಪ್ರಧಾನಮಂತ್ರಿ ಒಂದು ಇಂದಿರಾ ಗಾಂಧಿ ಅವರು ತಾವು ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನು ಸಹ ಒಂದು ಮಾಡಿತ್ತು. ಅಂದ್ರೆ ಅದೇ ಲಾಸ್ಟ್ ಭಾರತಕ್ಕೆ ಮಾಕ್ ಡ್ರಿಲ್ ಆಗಿರ್ತಕ್ಕಂತ ಒಂದು ಕ್ಷಣ. ಯಾಕಂದ್ರೆ ಅದು ಯುದ್ಧ ಪರಿಪೂರ್ಣ ಯುದ್ಧ ಆಗಿತ್ತು. ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಆಗಿರೋ ಕಾರಣ ಅದೇ ಲಾಸ್ಟ್ ಆಗಿತ್ತು. ಆದ ನಂತರ ಹಲವಾರು ರೀತಿಯಿಂದ ಚಿಕ್ಕ ಪುಟ್ಟ ಯುದ್ಧಗಳು, ಉದಾಹರಣೆಗೆ ಕಾರ್ಗಿಲ್ ಯುದ್ಧವೂ ಸಹ ಆಯ್ತು. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಈ ಒಂದು ಮಾಕ್ ಡ್ರಿಲ್ ಮಾಡಿಲ್ಲ. ಯಾಕಂದ್ರೆ ಕೇವಲ ಕಾರ್ಗಿಲ್ ಪ್ರದೇಶಕ್ಕೆ ಮಾತ್ರ ಒಂದು ಯುದ್ಧ ಮಾಡ್ತೇವೆ. ಸೊ ಹಾಗಾಗಿ ಭಾರತ ಸರ್ಕಾರ ಈಗಾಗಲೇ ಏನು ಯುದ್ಧದ ಕಾರ್ಮೋಡವ ಸಹ ಒಂದು ಆರಂಭ ಆಗಿರುವುದ ಈ ಒಂದು ಮಾಕ್ ಡ್ರಿಲ್ ಮಾಡ್ಲೇಬೇಕು ಅಂದ್ಬಿಟ್ಟು, ಅಂದ್ರೆ ಇದು ಕೇವಲ ಒಂದು ಸಭೆಯಲ್ಲಿ ಮಾತ್ರ ಈ ಒಂದು ಮಾಕ್ ಡ್ರಿಲ್ ಮಾಡುವ ವಿಚಾರ ಬಗ್ಗೆ ಒಂದು ಪ್ರಸ್ತಾಪ ಆಗಿಲ್ಲ. ಅಲ್ಲಿ ಹಲವಾರು ಸಭೆಗಳು, ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮತ್ತೆ ಅಜಿತ್ ಡೋವಲ್ ರಕ್ಷಣಾ ಸಚಿವರು, ಮತ್ತೆ 3 ಪಡೆ ಮುಖ್ಯಸ್ಥರು ಒಂದು ಬ್ಯಾಕ್ ಟು ಬ್ಯಾಕ್ ಏನು ಸಭೆ ಮಾಡ್ತಾರೆ, ಆ ಒಂದು ಸಭೆಯಲ್ಲಿ ಇವು ವಿಚಾರಗಳು ಒಂದು ಸ್ಪಷ್ಟತೆ ಅಂದ್ರೆ ಬಂದಿರೋದು. ಸೊ ಹಾಗಾಗಿ ದೇಶದ ಜನರಿಗೆ ಯಾವ್ದೇ ರೀತಿ ಧಕ್ಕೆ ಆಗದಂಗೆ ನಾವು ಯಾವ ರೀತಿ ಸೇಫ್ ಮಾಡ್ಕೋಬೇಕು ಅನ್ನೋ ಥಾಟ್ಗಳು, ಅಂದ್ರೆ ವಿಚಾರಗಳು ಕೇಳಿದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಜಿತ್ ಡೋವಲ್ ಆಗ್ಲಿ, ಕೇಂದ್ರ ಗೃಹ ಸಚಿವರಾಗ್ಲಿ, ಮತ್ತೆ ರಾಜನಾಥ್ ಸಿಂಗ್ ಆಗ್ಲಿ ಅವ್ರುಗಳು ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಮಟ್ಟ ಹೇಳಲಾಗ್ತದೆ. ಜೊತೆಗೆ ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಹೇಗೆ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಯುದ್ಧ ಆದ್ರೆ ಇದನ್ನೇ ನಾವು ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅನ್ನೋದು ಸಹ ಒಂದು ಅಂದಿನ ಸಭೆಯಲ್ಲಿ ಚರ್ಚೆ ಆಗಿದೆ.
ಜೊತೆಗೆ ಇಂದು ಸಹ ಒಂದು Okay. ಒಂದು ರೀತಿಯ ಒಂದು ಪ್ರತ್ಯೇಕ ಸಭೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಒಂದು ಮಾಡಿದ್ದಾರೆ. ಅಂದ್ರೆ ವಿನೋದ್ ಇಲ್ಲಿ ಬಹಳ ಮುಖ್ಯವಾಗಿ ಪಿಒಕೆಯಲ್ಲಿ ಇನ್ನು ಕಾಶ್ಮೀರದ ಪಿಒಕೆಯಲ್ಲಿ ಪಾಕಿಸ್ತಾನದವರು ಸಾರ್ವಜನಿಕರಿಗೂ ಒಂದಿಷ್ಟು ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಶಸ್ತ್ರಾಸ್ತ್ರಗಳನ್ನ ಹೇಗೆ ಪ್ರಯೋಗ ಮಾಡ್ಬೇಕಂತ. ಆ ತರ ಏನಾದ್ರು ಭಾರತ ನಾಗರಿಕರಿಗೆ ತರಬೇತಿ ಕೊಡ್ತಾರ ಅಂತ ಕ್ವಿಕ್ ಆಗಿ ಹೇಳಿದ್ದಾರೆ. ಸಚಿನ್, ನೀವ್ ಹೇಳ್ದಂಗೆ ಏನು ಪಿಒಕೆಯಲ್ಲಿ ಏನು ಭಾರತದ ನಾಗರಿಕರಿಗೆ ಒಂದು ಆ ತರಬೇತಿಯನ್ನು ಕೊಡ್ತಾರೆ, ಅದೇ ರೀತಿ ಮಾಕ್ ಡ್ರಿಲ್ ಸಹ ಒಂದು ಅಂಶ ಒಂದು ಉಲ್ಲೇಖ ಆಗಿರ್ತದೆ. ಅಂದ್ರೆ ಭಾರತದ ಸಿವಿಲ್ಸ್ ಗಳು ಏನಿದ್ದಾರೆ, ಜನಗಳೇನಿದ್ದಾರೆ, ಯುವಕರಾಗಿರ್ಲಿ ಮತ್ತೆ ಕಾಲೇಜ್ ಸ್ಟೂಡೆಂಟ್ ಗಳಾಗಿರ್ಲಿ ಮತ್ತೆ ಇನ್ನು ಏನು ಕೆಲವೊಂದಿಷ್ಟು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರುಗಳಿಗೂ ಸಹ ಒಂದು ಈ ಒಂದು ಟ್ರೈನಿಂಗ್ ಅನ್ನು ಕೊಡ್ಲಾಗ್ತದೆ. ಯಾಕಂದ್ರೆ ಕೇವಲ ಯುದ್ಧ ಅಂದ್ರೆ ಪೊಲೀಸ್ ಇರ್ಲಿ ಮತ್ತೆ ಡಿಫೆನ್ಸ್ ಅವರು ಸೈನಿಕರಾಗಿ ಮಾಡಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಏನಾದ್ರೂ ಅಪಾಯ ಬಂದಾಗ ಇವ್ರುಗಳನ್ನ ಬಳಸುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ. ಸೊ ಹಾಗಾಗಿ ಅವರಿಗೂ ಸಹ ಒಂದು ತರಬೇತಿಯನ್ನು ಕೊಡ್ತಾರೆ. ಇನ್ನೊಂದು ಸ್ಪಷ್ಟ ವಿಚಾರ ಅಂದ್ರೆ ಈ ಒಂದು ಮಾಕ್ ಡ್ರಿಲ್ ಕೇವಲ ಏನು ಹೊಸದಲ್ಲ, ಕಳೆದ ಭಾನುವಾರ ಅಷ್ಟೇ ಸಹ ಒಂದು ಪಂಜಾಬ್ನಲ್ಲಿ ಮಾಡಲಾಗಿತ್ತು ಒಂದು ಮಾಕ್ ಡ್ರಿಲ್. ಸೊ ಹಾಗಾಗಿ ಇವತ್ತು ಸಹ ಒಂದು ಈ ಒಂದು ಮಾಕ್ ಡ್ರಿಲ್ ರೂಪುರೇಷೆಗಳು. ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.